ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ವಂದನೆ ನಾಗವರ್ಮ ಈ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಂದನೆ ನಾಗವರ್ಮ ಇವರ ಒಂದು ಪರಿಚಯವನ್ನು ನಾವು ನೋಡೋದಾದರೆ, ವಂದನೆ ನಾಗವರ್ಮರು ಕನ್ನಡದ ಆದ್ಯ ವ್ಯಾಕರಣಕಾರ, ಕವಿ ಮತ್ತು ಛಂದೋ ಶಾಸ್ತ್ರಜ್ಞರು ಆಗಿದ್ದರು. ಅಂದರೆ ವಂದನೆ ನಾಗವರ್ಮ ಕನ್ನಡದ ಮೊದಲ ವ್ಯಾಕರಣಕಾರರಾಗಿದ್ದರು, ಜೊತೆಗೆ ಕವಿ ಆಗಿದ್ದರು, ಜೊತೆಗೆ ಛಂದೋ ಶಾಸ್ತ್ರಜ್ಞರು ಕೂಡ ಆಗಿದ್ದರು ಅಂತ ನಾವು ಇಲ್ಲಿ ನೋಡ್ಬೋದು. ಮುಂದುವರೆದು ಕನ್ನಡ ಸಾಹಿತ್ಯದ ಪ್ರಾಚೀನ ಯುಗದ ಪ್ರಮುಖ ವಿದ್ವಾಂಸರು ಕೂಡ ಇವರು ಆಗಿದ್ದರು. ಕನ್ನಡ ಛಂದಸ್ಸನ್ನು ವ್ಯವಸ್ಥಿತವಾಗಿ ನಿರೂಪಿಸಿದ ಪ್ರಮುಖ ಆಚಾರ್ಯರ ಒಂದು ಸಾಲಿನಲ್ಲಿ ವಂದನೆ ನಾಗವರ್ಮರು ಕೂಡ ನಿಲ್ಲುತ್ತಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ವಂದನೆ ನಾಗವರ್ಮ ಇವರ ಒಂದು ಕಾಲಘಟ್ಟವನ್ನು ನಾವು ನೋಡೋದಾದರೆ, ಸುಮಾರು ಕ್ರಿಸ್ತಶಕ 950ರಿಂದ 1000 ಒಂದು ಕಾಲಘಟ್ಟದಲ್ಲಿ ಇದ್ದವರು. ಅಂದರೆ ಸುಮಾರು 10ನೇ ಶತಮಾನದ ಕವಿ ಎಂದು ಹೇಳಲಾಗಿದೆ. ವಂದನೆ ನಾಗವರ್ಮ ಇವರ ಆಶ್ರಯವನ್ನು ನೋಡೋದಾದರೆ ಅದಕ್ಕೂ ಮುಂಚೆ ಇವರ ಯಾವ ವಂಶಕ್ಕೆ ಸೇರಿದವರು ಅಂತ ನೋಡೋದಾದರೆ, ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಕೆಲವು ವಿದ್ವಾಂಸರ ಪ್ರಕಾರ ವೆಂಗಿ ಪ್ರದೇಶದ ಬ್ರಾಹ್ಮಣ ಕುಟುಂಬದಿಂದ ಕರ್ನಾಟಕಕ್ಕೆ ಬಂದವರು ಎಂದು ಹೇಳಲಾಗಿದೆ. ನಮಗೆ ಇಲ್ಲಿ ವೆಂಗಿ ಪ್ರದೇಶ ಅಂತಂದರೆ ನೆನಪಾಗೋದು ಯಾರು? ಪಂಪ. ಹಾಗೆಯೇ ವಂದನೆ ನಾಗವರ್ಮನು ಕೂಡ ಆಂಧ್ರ ಪ್ರದೇಶದ ವೆಂಗಿ ಪ್ರದೇಶಕ್ಕೆ ಸೇರಿದಂತಹ ಒಬ್ಬ ಬ್ರಾಹ್ಮಣರಾಗಿದ್ದರು. ಇವರು ಅಲ್ಲಿಂದ ಕರ್ನಾಟಕಕ್ಕೆ ಬಂದವರು ಅಂತ ಹಲವಾರು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಇವರ ಆಶ್ರಯವನ್ನು ನಾವು ನೋಡೋದಾದರೆ, ಪಶ್ಚಿಮ ಗಂಗವಂಶದ ಆಶ್ರಯವನ್ನು ಇವರು ಪಡ್ಕೊಂಡಿದ್ದರು. ಹೆಚ್ಚಿನ ಸಾಹಿತ್ಯ ಇತಿಹಾಸ ಗ್ರಂಥಗಳಲ್ಲಿ ರಕ್ಕಸಗಂಗಾ ಅವರ ಆಶ್ರಯದಲ್ಲಿದ್ದರು ಎಂದು ಉಲ್ಲೇಖಿಸಲಾಗಿದೆ. ನಾವು ಹಲವಾರು ಸಾಹಿತ್ಯ ಗ್ರಂಥಗಳನ್ನು ನಾವು ನೋಡಿದಾಗ ರಕ್ಕಸಗಂಗರ ಒಂದು ಆಶ್ರಯದಲ್ಲಿ ವಂದನೆ ನಾಗವರ್ಮ ಇದ್ದರು ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಮುಂದುವರೆದು ಕೆಲವು ಗ್ರಂಥಗಳಲ್ಲಿ ಶಾಂತಿವರ್ಮ ಎಂಬಂತಹ ಉಲ್ಲೇಖನೂ ಕೂಡ ಇದೆ. ಅಂದರೆ ರಕ್ಕಸಗಂಗರ ಆಶ್ರಯದಲ್ಲಿದ್ದರು ಅಂತ ಕೆಲವೊಂದು ಕೃತಿಯಲ್ಲಿ ಇದ್ದರೆ, ಇನ್ನು ಕೆಲವೊಂದು ಕೃತಿಗಳಲ್ಲಿ ಶಾಂತಿವರ್ಮ ಎಂಬಂತಹ ರಾಜನ ಒಂದು ಆಶ್ರಯವನ್ನು ವಂದನೆ ನಾಗವರ್ಮರು ಪಡ್ಕೊಂಡಿದ್ರು ಅಂತ ಹೇಳಲಾಗಿದೆ. ಇನ್ನು ಕೆಲವು ಗ್ರಂಥಗಳನ್ನು ನಾವು ಓದಿದಾಗ ಈ ರಕ್ಕಸಗಂಗನ ಮಗನೇ ಶಾಂತಿವರ್ಮ ಎನ್ನುವಂತಹ ಉಲ್ಲೇಖನೂ ಕೂಡ ಹಲವಾರು ಗ್ರಂಥಗಳಲ್ಲಿ ಇದೆ. ಹಾಗಾಗಿ ನೀವು ಸ್ವಲ್ಪ ಆಕರ ಗ್ರಂಥಗಳನ್ನು ಹೆಚ್ಚು ಅಧ್ಯಯನ ಮಾಡಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಮುಂದುವರೆದು ಸಾಹಿತ್ಯಿಕ ವ್ಯಕ್ತಿತ್ವ. ವಂದನೆ ನಾಗವರ್ಮರ ಒಂದು ಸಾಹಿತ್ಯಿಕ ವ್ಯಕ್ತಿತ್ವವನ್ನು ನಾವು ನೋಡೋದಾದರೆ, ಕವಿ ಆಗಿದ್ದರು, ವ್ಯಾಕರಣಕಾರರಾಗಿದ್ದರು, ಛಂದೋ ಶಾಸ್ತ್ರಜ್ಞರಾಗಿದ್ದರು. ಅದರ ಜೊತೆಗೆ ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಕೂಡ ಇವರು ಹೊಂದಿದ್ರು. ಕೇವಲ ಒಂದು ಭಾಷೆಯಲ್ಲಿ ಅಷ್ಟೇ ಅಲ್ಲ, ಕೇವಲ ಸಂಸ್ಕೃತ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ ಕನ್ನಡ ಭಾಷೆಯಲ್ಲೂ ಕೂಡ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಂತಹ ಪಂಡಿತರಾಗಿದ್ದರು ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ವಂದನೆ ನಾಗವರ್ಮ ಇವರ ಒಂದು ಕೃತಿಗಳನ್ನು ನಾವು ನೋಡೋದಾದರೆ, ಛಂದೋಂಬುದಿ ಇದು ಶಾಸ್ತ್ರ ಗ್ರಂಥವಾಗಿದೆ. ಎರಡನೆಯದು ಕರ್ನಾಟಕ ಕಾದಂಬರಿ. ಛಂದೋಂಬುದಿಯ ಬಗ್ಗೆ ನಾವು ನೋಡೋದಾದರೆ, ಕನ್ನಡದ ಪ್ರಾಚೀನ ಛಂದೋಶಾಸ್ತ್ರ ಗ್ರಂಥ, ಹಾಗೆಯೇ ಕನ್ನಡ ಛಂದಸ್ಸಿನ ವಿವಿಧ ಪ್ರಕಾರಗಳು ಮತ್ತು ನಿಯಮಗಳನ್ನು ವಿವರಿಸುವಂತಹ ಒಂದು ಕೃತಿ ಛಂದೋಂಬುದಿಯಾಗಿದೆ. ಅಂದರೆ ಛಂದಸ್ಸಿನಲ್ಲಿರುವಂಥ ವಿವಿಧ ಪ್ರಕಾರಗಳನ್ನು ಮತ್ತು ಛಂದಸ್ಸಿನ ನಿಯಮಗಳನ್ನು ಬಹಳ ವಿವರವಾಗಿ ವಿವರಿಸುವಂತಹ ಒಂದು ಕೃತಿಯೇ ಛಂದೋಂಬುದಿ. ಹಾಗೂ ಕನ್ನಡ ಛಂದಸ್ಸಿನ ಅಧ್ಯಯನಕ್ಕೆ ಮೂಲ ಗ್ರಂಥವಾಗಿದೆ. ನಾವು ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡೋದಕ್ಕೆ ಛಂದಸ್ಸಿನ ಬಗ್ಗೆ, ಆ ಛಂದಸ್ಸಿಗೆ ಒಂದು ಮೂಲ ಗ್ರಂಥ ಯಾವುದು? ನಾಗವರ್ಮ ರಚನೆ ಮಾಡಿರುವಂತಹ ಒಂದು ಛಂದೋಂಬುದಿ. ಅಷ್ಟೇ ಅಲ್ಲದೆ ಹಲವಾರು ಕವಿಗಳಿಗೆ ಛಂದಸ್ಸಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡುವಂಥ ಒಂದು ಮಾರ್ಗದರ್ಶನ ಕೃತಿ ಆಗಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇನ್ನು ಕರ್ನಾಟಕ ಕಾದಂಬರಿ. ಬಾಣಭಟ್ಟನ ಕಾದಂಬರಿಯ ಕನ್ನಡ ರೂಪಾಂತರವೇ ಕರ್ನಾಟಕ ಕಾದಂಬರಿ.
ಚಂಪು ಶೈಲಿಯಲ್ಲಿ ರಚಿತವಾಗಿದೆ. ಇದು ಪದಶಃ ಅನುವಾದವಲ್ಲ, ಕನ್ನಡಕ್ಕೆ ಹೊಂದುವಂತೆ ರೂಪಾಂತರಿಸಿದ ಕೃತಿ. ಹಾಗೂ ನೋಡೋದಾದರೆ ಬಾಣಭಟ್ಟ ಸಂಸ್ಕೃತದಲ್ಲಿ ಕರ್ನಾಟಕ ಕಾದಂಬರಿ ಅಂತ ರಚನೆ ಮಾಡಿದ್ದಾನೆ. ಇದನ್ನು 1ನೇ ನಾಗವರ್ಮ ಏನು ಮಾಡಿದ್ದಾನೆ, ಕನ್ನಡದಲ್ಲಿ ಕರ್ನಾಟಕ ಕಾದಂಬರಿ ಅಂತ ರಚನೆ ಮಾಡಿದರೆ, ಕ್ಷಮಿಸಿ, ಕರ್ನಾಟಕ ಅಂತ ಬರಲ್ಲ, ಅದು ಕರ್ನಾಟ ಕಾದಂಬರಿ ಅಂತ ಬರುತ್ತೆ. ಆದರೆ ಟೈಪಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಕರ್ನಾಟಕ ಆಗಿದೆ, ಕರ್ನಾಟ ಆಗಬೇಕು. ಓಕೆನಾ. ಇನ್ನು ಚಂಪು ಶೈಲಿಯಲ್ಲಿ ರಚನೆಯಾಗಿದೆ. ಚಂಪು ಅಂತಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾಗಿ ರಚನೆ ಆಗಿರುವಂಥ ಒಂದು ಶೈಲಿಗೆ ಚಂಪು ಶೈಲಿ ಅಂತ ಕರೀತಾರೆ. ಹಾಗೂ ಮತ್ತೊಂದು ಅಂಶವನ್ನು ನಾವು ನೋಡೋದಾದರೆ, ಇದು ಪದಶಃ ಅನುವಾದವಲ್ಲ, ಇದು ಟ್ರಾನ್ಸ್ಲೇಟ್ ಅಲ್ಲ, ಇದು ರೂಪಾಂತರ ಅಷ್ಟೇ. ಅಂದರೆ ಕನ್ನಡಕ್ಕೆ ಹೊಂದುವಂತೆ ರೂಪಾಂತರಿಸಿದಂಥ ಒಂದು ಕೃತಿ ಯಾವುದು, ಕರ್ನಾಟ ಕಾದಂಬರಿ. ಕರ್ನಾಟಕ ಅಲ್ಲ, ಕರ್ನಾಟ ಕಾದಂಬರಿ. ಇನ್ನು ಸಾಹಿತ್ಯಕ್ಕೆ ಕೊಡುಗೆಯನ್ನು ನೋಡೋದಾದರೆ, 1ನೇ ನಾಗವರ್ಮರು ಕನ್ನಡ ಛಂದೋಶಾಸ್ತ್ರದ ಬೆಳವಣಿಗೆಗೆ ಭದ್ರ ಅಡಿಪಾಯವನ್ನು ಹಾಕಿದ್ದಾರೆ. ಚಂಪು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ಇವರು ವಹಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಇನ್ನು ಪರೀಕ್ಷಾ ದೃಷ್ಟಿಯಿಂದ, ನೆಟ್ ಸ್ಲಿಟ್ಟು ದೃಷ್ಟಿಯಿಂದ ನಾವು ನೋಡೋದಾದರೆ ಕೆಲವು ಮುಖ್ಯಾಂಶಗಳು: 1ನೇ ನಾಗವರ್ಮ ಚಂದೋಂಬುದಿ ಹಾಗೂ ಕರ್ನಾಟಕ ಕಾದಂಬರಿ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ಆಗಿದೆ, ಟೈಪಿಂಗ್ ಮಿಸ್ಟೇಕು, ಕರ್ನಾಟ ಮಾಡ್ಕೊಳ್ಳೋದನ್ನು ಕರ್ನಾಟ ಕಾದಂಬರಿ. ಹಾಗೆಯೇ ಪಶ್ಚಿಮ ಗಂಗರ ಒಂದು ಆಶ್ರಯದಲ್ಲಿ ಇದ್ದಂತಹ ಕವಿ ಯಾರು, 1ನೇ ನಾಗವರ್ಮ. ಜೊತೆಗೆ 10ನೇ ಶತಮಾನದ ಕವಿಯಾಗಿದ್ದರು, ಬ್ರಾಹ್ಮಣ ಕುಟುಂಬದ ವಿದ್ವಾಂಸರಾಗಿದ್ದರು. ಇಲ್ಲಿಗೆ 1ನೇ ನಾಗವರ್ಮರ ಬಗ್ಗೆ ನಾವು ಒಂದಿಷ್ಟು ಕಿರು ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ.